ಶಾಸಕ ಹ್ಯಾರಿಸ್ ಮನೆ ಜಾಲಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬೆಳಿಗ್ಗೆ 6:30ಕ್ಕೆ ಹ್ಯಾರಿಸ್ ಮನೆಗೆ ಇಡಿ ಟೀಮ್ ಎಂಟ್ರಿ ಕೊಡುತ್ತೆ. ಸದ್ಯ ಅಧಿಕಾರಿಗಳು ಹ್ಯಾರಿಸ್ ಮನೆಯಲ್ಲಿಯೇ ಇದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಿಆರ್ಪಿಎಫ್ ಸಿಬ್ಬಂದಿ ಭದ್ರತೆಯಲ್ಲಿ ಇಡಿ ಟೀಮ್ ರೇಡ್ ಮಾಡಿರೋದು. ಸುಮಾರು 12 ಮಂದಿ ಇಡಿ ಅಧಿಕಾರಿಗಳು ಇವತ್ತು ಬೆಳಿಗ್ಗೆ ರೇಡ್ ಮಾಡಿದ್ದಾರೆ. ಈಗಲೂ ಕೂಡ ಹ್ಯಾರಿಸ್ ನಿವಾಸದಲ್ಲೇ ಇದ್ದಾರೆ ಅಧಿಕಾರಿಗಳು, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಅಶೋಕನಗರದಲ್ಲಿರುವಂತಹ ಎನ್ಎ ಹ್ಯಾರಿಸ್ ಅವರ ನಿವಾಸದ ಮುಂಭಾಗದ ದೃಶ್ಯ. ಸಿಆರ್ಪಿಎಫ್ ಸಿಬ್ಬಂದಿಗಳು ಕೂಡ ಇದ್ದಾರೆ, ಅವರ ಭದ್ರತೆಯಲ್ಲಿಯೇ ಇಡಿ ರೇಡ್ ಆಗಿರುವಂಥದ್ದು. ಈ ರೇಡ್ಗೆ ಕಾರಣ ಬಿಟ್ಕಾಯಿನ್ ಹಗರಣ. ಬಿಟ್ಕಾಯಿನ್ ಹಗರಣದ ಪ್ರಮುಖ ಕಿಂಗ್ ಪಿನ್ ಹ್ಯಾಕರ್ ಶ್ರೀಕಿ, ಆತನ ಜೊತೆ ಮೊಹಮ್ಮದ್ ನಲಪಾಡ್ ಕಳೆದ 6 ವರ್ಷದಿಂದಲೂ ಕೂಡ ಆರ್ಥಿಕ ವ್ಯವಹಾರದ ನಂಟು ಹೊಂದಿದ್ದಾರೆ ಅನ್ನುವಂತಹ ಹಿನ್ನೆಲೆ ಇವತ್ತು ಈ ರೇಡ್ ಆಗಿರೋದು. ಕಾಂಗ್ರೆಸ್ ಶಾಸಕ ಎನ್ಎ ಹ್ಯಾರಿಸ್ ಬಿಡಿಎ ಅಧ್ಯಕ್ಷರು ಹೌದು. ಅವರಿಗೆ ಸಂಬಂಧಪಟ್ಟಂತಹ 17 ಕಡೆಗಳಲ್ಲಿ ಇವತ್ತು ಅಧಿಕಾರಿಗಳು, ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ, ಶೋಧವನ್ನ ನಡೆಸಿದ್ದಾರೆ. ಹ್ಯಾಕರ್ ಶ್ರೀಕಿ ಜೊತೆ ಬಿಟ್ಕಾಯಿನ್ ಹಗರಣ ಹೊಂದಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಹಗರಣಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಹುಡುಕ್ತಾ ಇದ್ದಾರೆ ಅಧಿಕಾರಿಗಳು. $4.25 ಕೋಟಿ ಹಣದ ವರ್ಗಾವಣೆ ಆದಂತಹ ಆರೋಪದ ಹಿನ್ನೆಲೆ ಈ ರೇಡ್ ಆಗಿರೋದು. ಎನ್ಎ ಹ್ಯಾರಿಸ್ ಹಾಗೂ ಪುತ್ರ ಮೊಹಮ್ಮದ್ ನಲ್ಪಾಡ್ ಇಬ್ಬರಿಗೂ ಸೇರಿದಂತಹ ನಿವಾಸ ಹಾಗೂ ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಇಡಿ ದಾಳಿಯಾಗಿದೆ. ಸದ್ಯ ಮನೆಯಲ್ಲಿಯೇ ಇದ್ದಾರೆ ಶಾಸಕ ಎನ್ಎ ಹ್ಯಾರಿಸ್. ಅವರ ವೆಹಿಕಲ್ ಕೂಡ ಮನೆಯ ಮುಂಭಾಗದಲ್ಲಿಯೇ ಇದೆ. ಬಿಟ್ಕಾಯಿನ್ ಕೇಸ್ನಲ್ಲಿ ಶ್ರೀಕಿ ಜೊತೆ ಮೊಹಮ್ಮದ್ ನಲಪಾಡ್ ಆರ್ಥಿಕ ವ್ಯವಹಾರ ಹೊಂದಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ರೇಡ್ ಆಗಿದೆ. ಶಾಸಕರ ಮನೆ ಸೇರಿದ ಹಾಗೆ ಒಟ್ಟು 17 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ, ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆನೆ ಎನ್ಎ ಹ್ಯಾರಿಸ್ ಹಾಗೂ ನಲಪಾಡ್ಗೆ ಇಡಿ ಶಾಕ್ ಕೊಟ್ಟಿದೆ. ಮನೆ ಮೇಲೆ ರೇಡ್ ಮಾಡಿದ್ದಾರೆ, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಶ್ರೀಕಿ ಜೊತೆ ನಲಪಾಡ್ 6 ವರ್ಷದಿಂದಲೂ ಕೂಡ ಹಣಕಾಸಿನ ವ್ಯವಹಾರವನ್ನ ಹೊಂದಿದ್ದಾರೆ. ಇಬ್ಬರು ಸೇರಿ 4.25 ಕೋಟಿ ರೂಪಾಯಿ ವಹಿವಾಟನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಮೇರೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದು. ಈ ದಾಳಿಯ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಬರಬೇಕಾಗಿದೆ. ಹ್ಯಾಕರ್ ಶ್ರೀಕಿ ಜೊತೆ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಂಟು ಹೊಂದಿರುವಂತಹ ಹಿನ್ನೆಲೆಯಲ್ಲಿಯೇ ಈ ರೇಡ್ ಅಂತ ಹೇಳಲಾಗ್ತಾ ಇದ್ರು ಇಡಿ ಅಧಿಕಾರಿಗಳಿಂದ ಸ್ಪಷ್ಟತೆ ಬೇಕಾಗಿದೆ. ಬೆಳಿಗ್ಗೆ 6:00ಗೆ ಇಡಿ ಟೀಮ್ ಸಿಆರ್ಪಿಎಫ್ ಸಿಬ್ಬಂದಿಯ ಜೊತೆಗೆ ಬಂದು ಹ್ಯಾರಿಸ್ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಈಗಲೂ ಕೂಡ ಇಡಿ ಅಧಿಕಾರಿಗಳು ಮನೆಯಲ್ಲಿಯೇ ಇದ್ದಾರೆ, ಶೋಧ ಕಾರ್ಯ ನಡೆಸಿದ್ದಾರೆ.
ಸದ್ಯದ ಅಪ್ಡೇಟ್ಸ್ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ಹ್ಯಾರಿಸ್ ಅವರ ನಿವಾಸದ ಬಳಿಯಿಂದಲೇ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಎಸ್ ಹರೀಶ್, ಏನಾಗ್ತಾ ಇದೆ ಸದ್ಯ, ಅಪ್ಡೇಟ್ಸ್ ಏನು? ವಿನಯ್, ಈಗಾಗಲೇ ಬೆಳಗ್ಗೆ 6:30ರಿಂದ ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಇಡೀ ನಲಪಾಡ ನಿವಾಸವನ್ನ ತಲಾಶೆ ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. CRPF ಸಿಬ್ಬಂದಿ ಜೊತೆಗೆ ಬೆಳಗ್ಗೆ 6:30ಕ್ಕೆ ಏನು ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ರು. ಸುಮಾರು 4 ವಾಹನದಲ್ಲಿ ಇಡಿ ಅಧಿಕಾರಿಗಳು ಈ ಒಂದು ನಲಪಾಡ್ ನಿವಾಸಕ್ಕೆ ಎಂಟ್ರಿ ಆಗಿರುವಂಥದ್ದು. 4 ವಾಹನಗಳಲ್ಲಿ ಸುಮಾರು 12 ಇಡಿ ಅಧಿಕಾರಿಗಳು ಈಗಾಗಲೇ ಒಳಗಡೆ ತಲಾಶೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಜೊತೆಗೆ ಯಾರು ಕೂಡ ಅಂದ್ರೆ ನಿವಾಸಕ್ಕೆ ಯಾವುದೇ ರೀತಿ ಅಂದ್ರೆ CRPF ಅವರ ಅನುಮತಿ ಇಲ್ಲದೆ ಯಾರು ಕೂಡ ಒಳಗಡೆ ಹೋಗೋ ಆಗಿಲ್ಲ. ಜೊತೆಗೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿಯೇ ಈಗಾಗಲೇ ಬಿಡ್ತಾ ಇರುವಂಥದ್ದು. ನೀವೇನು ನಿವಾಸ ನೋಡ್ತಾ ಇದ್ದೀರಿ, ಇದು ಅಶೋಕ್ ನಗರದಲ್ಲಿರುವಂಥ ಅವರ ನಿವಾಸ. ಈ ನಿವಾಸದಲ್ಲಿ ಅವರ ಮೊಹಮ್ಮದ್ ಜೊತೆಗೆ ಹ್ಯಾರಿಸ್ ಜೊತೆಗೆ ಅಬ್ದುಲ್ಲಾ ಅವರ ಮೂವರು ಇದೇ ಒಂದು ನಿವಾಸದಲ್ಲಿ ವಾಸವಾಗಿರುವಂಥದ್ದು. ಇನ್ನು ಇಡಿ ಅಧಿಕಾರಿಗಳು ಸುಮಾರು 6 ವರ್ಷಗಳ ಹಿಂದೆ ನಡೆದಂಥ ಒಂದು ವ್ಯವಹಾರ ಏನಿದೆ, ಬಿಟ್ಕಾಯಿನ್ ಆರೋಪಿ ಶೀಕಿ ಏನಿದ್ದಾನೆ, ಆ ಆರೋಪಿ ನಡುವಿನ ವ್ಯವಹಾರ ಸುಮಾರು 4.5 ಕೋಟಿಯಷ್ಟು ವ್ಯವಹಾರ ಏನಿತ್ತು, ಆ ವ್ಯವಹಾರ ಸಂಬಂಧ ಈಗಾಗಲೇ ಇಡಿ ಅಧಿಕಾರಿಗಳು ಒಂದಷ್ಟು ದಾಖಲಾತಿಗಳನ್ನ ಶೇಖರಿಸಿ ಇದೀಗ ಏನೊಂದು ರೈಡ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಈ ಹಿಂದೆ ಈ ಒಂದು ಬಿಟ್ಕಾಯಿನ್ ಹಗರಣ ಸಂಬಂಧ CCB ಅಧಿಕಾರಿಗಳು ಒಂದು ತನಿಖೆಯನ್ನ ಮಾಡಿದ್ರು. ನಂತರ ಅದು CIDಗೆ ವರ್ಗಾವಣೆಯಾಗಿತ್ತು. ಅಲ್ಲಿ ಏನು CID ನಂತರ ಇಡಿ ಅಧಿಕಾರಿಗಳು ಅದನ್ನು ಟೇಕ್ ಓವರ್ ಮಾಡ್ತಾರೆ. ನಂತರ ಒಂದು ECIR ಅನ್ನು ಕೂಡ ದಾಖಲು ಮಾಡಿಕೊಂಡು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ರು. ಇದೀಗ ಅದರ ಸಂಬಂಧ ಇದೀಗ ರೈಡ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಅದರಲ್ಲೂ ಬಿಟ್ಕಾಯಿನ್ ಆರೋಪಿ ಶೀಕಿ ಏನಿದ್ದಾನೆ, ಆ ಆರೋಪಿ ನಡುವೆ ಜೊತೆಗೆ ಮೊಹಮ್ಮದ್ ಇಬ್ಬರ ನಡುವೆ ಒಂದಷ್ಟು ಹಣಕಾಸಿನ ವ್ಯವಹಾರ ಆಗಿದೆ ಅನ್ನುವಂಥ ಒಂದಷ್ಟು ದಾಖಲಾತಿಗಳು ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಇವತ್ತು ರೈಡ್ ಮಾಡಿರುವಂಥದ್ದು. ಸುಮಾರು 17 ಸ್ಥಳಗಳಲ್ಲಿ ಅಂದರೆ ಇವರು ಶಾಸಕ ಹ್ಯಾರಿಸ್ ಜೊತೆಗೆ ನಲಪಾಡ್ಗೆ ಸಂಬಂಧಪಟ್ಟಂತಹ 17 ಕಡೆಯಲ್ಲಿ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಇಡೀ ಏನು ಅವರ ಅಶೋಕ್ ನಗರದಲ್ಲಿರುವಂತಹ ನಿವಾಸ ಮತ್ತೆ ಕಚೇರಿ ಏನಿದೆ ಎಲ್ಲವನ್ನೂ ಕೂಡ ಈಗಾಗಲೇ CRPF ಸಿಬ್ಬಂದಿ ಜೊತೆಗೆ ಇಡಿ ಅಧಿಕಾರಿಗಳು ಹ್ಯಾಂಡ್ ಓವರ್ ಮಾಡ್ಕೊಂಡಿರುವಂಥದ್ದು. ಯಾರು ಕೂಡ ಹೊರಗಡೆ ಹೋಗಾಗಿಲ್ಲ, ಜೊತೆಗೆ ಯಾರು ಕೂಡ ಅನುಮತಿ ಇಲ್ಲದೆ ಒಳಗಡೆ ಬರೋ ಹಾಗಿಲ್ಲ. ಈ ರೀತಿಯಾಗಿ ಒಂದಷ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 5 ಗಂಟೆಯಿಂದ ಅವರ ನಿವಾಸದಲ್ಲಿ ಪರಿಶೀಲನೆ ಈಗಾಗಲೇ ಮುಂದುವರೆದಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಹರೀಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.